ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಸ್ಪರ್ಧಾ ಭಾರತಿ UPSC. ಸ್ನೇಹಿತರೆ, ನಾವೆಲ್ಲ ತರಗತಿಗೆ ಉಪಸ್ಥಿತರಿದ್ದೀರಲ್ವಾ? ನಿಮ್ಮ ಉಪಸ್ಥಿತಿಗೆ ಸ್ಪರ್ಧಾ ಭಾರತಿ ಕಡೆಯಿಂದ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಇವತ್ತಿನ ಈ ಲೈವ್ ತರಗತಿಯಲ್ಲಿ ಕರೆಂಟ್ ಇವೆಂಟ್ಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಹಾಗೂ ಒಂದೆರಡು ಬಹು ಆಯ್ಕೆ ಪ್ರಶ್ನೆಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಬನ್ನಿ, ಮೊದಲಿಗೆ ಪ್ರಚಲಿತ ವಿದ್ಯಮಾನಗಳ ಚರ್ಚೆಯನ್ನ ಮಾಡೋಣ. ಸ್ನೇಹಿತರೆ, ಭಾರತದ ಕ್ರೀಡಾ ಇತಿಹಾಸದಲ್ಲಿ ಅತ್ಯಂತ ರೋಚಕ ಕಥೆ ಅದು ಅಥ್ಲೆಟಿಕ್ ಮಿಲ್ಕಾ ಸಿಂಗ್ ಅವರದು. ಫ್ಲೈಯಿಂಗ್ ಸಿಖ್ ಅಂತಾನೆ ಖ್ಯಾತಿ ಪಡೆದಂತಹ ಇವರು ಇತ್ತೀಚೆಗೆ ಕೋವಿಡ್ನಿಂದ ನಿಧನ ಆದರು ಅನ್ನುವಂಥದ್ದು ದುಃಖದ ಸಂಗತಿ. ಮಿಲ್ಕಾ ಸಿಂಗ್ ಅವರ ಸಾಧನೆ ಅಮೋಘವಾದದ್ದು. ಸ್ವಾತಂತ್ರ್ಯ ನಂತರ ಭಾರತದ ಕ್ರೀಡಾ ರಂಗದಲ್ಲಿ ಅಂತಹ ದೊಡ್ಡ ಸಾಧನೆಗಳು ಇರಲಿಲ್ಲ ಅಂತ ಹೇಳಬಹುದು. ಆದರೆ ಅಂತಹ ನಿರಾಶಾದಾಯಕ ಸ್ಥಿತಿಯಲ್ಲಿ 4 ಬಾರಿ ಏಷ್ಯನ್ ಗೇಮ್ನಲ್ಲಿ, ಒಮ್ಮೆ ಕಾಮನ್ವೆಲ್ತ್ ಗೇಮ್ನಲ್ಲಿ ಬಂಗಾರದ ಪದಕವನ್ನು ಗೆಲ್ಲುವುದರ ಮೂಲಕ ಭಾರತದ ಕ್ರೀಡಾ ರಂಗಕ್ಕೆ ಹೊಳಪನ್ನು ಕೊಟ್ಟಂತಹವರು ಈ ಮಿಲ್ಕಾ ಸಿಂಗ್. ಭಾರತದಲ್ಲಿ ಕ್ರೀಡೆಗೆ ಪೂರಕವಾದಂತಹ ವಾತಾವರಣ ಇಲ್ಲದ ಹೊತ್ತಿನಲ್ಲಿ ಇಡೀ ದೇಶವನ್ನೇ ಪ್ರಭಾವಿಸಿದ್ದು ಇವರ ಸಾಧನೆ. ಅವರು ಮೂಲತಃ ಪಂಜಾಬಿನ ಮುಜಫರ್ಗಢ್ನಲ್ಲಿ ಇರುವಂತಹ ಗೋವಿಂದಪುರ ಎನ್ನುವಂತಹ ಹಳ್ಳಿಯಲ್ಲಿ 1929ರಲ್ಲಿ ಜನಿಸ್ತಾರೆ. ಮಿಲ್ಕಾ ಸಿಂಗ್ ಅವರು ಪಂಜಾಬ್ನ ಮುಜಫರ್ಗಢ್ ಅಲ್ಲಿರುವಂತಹ ಗೋವಿಂದಪುರ ಎಂಬ ಹಳ್ಳಿಯಲ್ಲಿ 1929ರಲ್ಲಿ ಜನಿಸ್ತಾರೆ. ದೇಶ ವಿಭಜನೆಯಾದ ಕಾರಣ ಇವರ ಕುಟುಂಬ ಭಾರತಕ್ಕೆ ವಲಸೆ ಬರುತ್ತೆ. ಇಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ತಮ್ಮ ಕ್ರೀಡಾ ಚಟುವಟಿಕೆಯಲ್ಲಿ ಬೆನ್ನಹತ್ತಿ ಮುಂದಕ್ಕೆ ಹೋಗ್ತಾರೆ. ಮಿಂಚಿನ ಓಟದಿಂದ ಪ್ರಖ್ಯಾತರಂತ ಇವರು ಏಷ್ಯನ್ ಕಪ್ನಲ್ಲಿ 4 ಬಾರಿ ಚಿನ್ನದ ಪದಕವನ್ನು ಗೆದ್ದು ಸಾಧನೆಯನ್ನ ಮಾಡ್ತಾರೆ. ಇವರ ಓಟದ ಸಾಧನೆಗೆ ಮೆಚ್ಚಿದ ಮಿಲಿಟರಿ ಹಾನರರಿ ಕ್ಯಾಪ್ಟನ್ ನೀಡಿ ಗೌರವಿಸುತ್ತೆ. ಪಂಜಾಬ್ ರಾಜ್ಯ ಸರ್ಕಾರದಲ್ಲಿ ಕ್ರೀಡಾ ನಿರ್ದೇಶಕರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹೋದ ತಿಂಗಳು ಭಾರತದ ವಾಲಿಬಾಲ್ ತಂಡದ ಮಾಜಿ ನಾಯಕಿ ಹಾಗೂ ಇವರ ಪತ್ನಿ ನಿರ್ಮಲಾ ಕೌರ್ ಅವರು ಕೋವಿಡ್ಗೆ ಬಲಿಯಾಗಿದ್ರು. ಇದಾದ ನಂತರ ಈಗ ಇವರನ್ನ ಈ ಕೋವಿಡ್ ಬಲಿ ತೆಗೆದುಕೊಂಡಿದೆ. ಬನ್ನಿ, ಅವರ ಸಂಕ್ಷಿಪ್ತ ಕ್ರೀಡಾ ಸಾಧನೆಯನ್ನ ನೋಡೋಣ. 1958ರಲ್ಲಿ ಕಾರ್ಡಿಫ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇವರು ಚಿನ್ನದ ಪದಕವನ್ನು ಗಳಿಸ್ತಾರೆ. ಇವರ ಓಟದ ವೇಗ ಎಷ್ಟಿತ್ತು ಅಂತಂದ್ರೆ ಮುಂದಿನ 50 ವರ್ಷಗಳ ತನಕ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇವರ ದಾಖಲೆಯನ್ನು ಯಾರು ಮುರಿಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದಾಂತರ ಟೋಕ್ಯೋ ಏಷ್ಯಾಡ್ನಲ್ಲಿ ಚಿನ್ನವನ್ನು ಗಳಿಸ್ತಾರೆ. 1962ರ ಜಕಾರ್ತ್ ಏಷ್ಯಾಡ್ ಗೇಮ್ಸ್ನಲ್ಲಿ ಅಲ್ಲಿಯೂ ಕೂಡ ಚಿನ್ನದ ಬೇಟೆಯನ್ನು ಇವರು ಆಳೋದನ್ನು ನೋಡ್ತೀವಿ. 1960ರ ರೋಮನ್ ಒಲಿಂಪಿಕ್ಸ್ನಲ್ಲಿ ಅತ್ಯಂತ ವೇಗವಾಗಿ ಓಡಿದ ಇವರಿಗೆ ಕೂದಲೆಳೆ ಅಂತರದಲ್ಲಿ ಕಂಚಿನ ಪದಕ ತಪ್ಪು ಹೋಗುತ್ತೆ. ಹೀಗೆ ಸ್ವತಂತ್ರ ಬಂದ ಹೊಸದರಲ್ಲಿ ನಮ್ಮ ದೇಶದಲ್ಲಿ ಕ್ರೀಡೆಯ ಬಗ್ಗೆ ಮಹಾನ್ ಸಾಧನೆ ಮಾಡಿದಂಥ ಚೇತನ ಮಿಲ್ಕಾ ಸಿಂಗ್. ಇವರ ಜೀವನಗಾಥೆಯನ್ನು ಆಧರಿಸಿ
ಒಂದು ಸಿನಿಮಾ ಕೂಡ ಹಿಂದಿ ಚಲನಚಿತ್ರ ರಂಗದಲ್ಲಿ ಬರುತ್ತೆ. ಅದರ ಹೆಸರು ಭಾಗ್ ಮಿಲ್ಕಾ ಭಾಗ್. ಇದು ಬಹಳ ಭರ್ಜರಿ ಯಶಸ್ಸನ್ನು ಪಡೆದಿರೋದನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ಈಗ ಮುಂದಿನ ಕರೆಂಟ್ ಇವೆಂಟ್ ವಿಷಯಕ್ಕೆ ಹೋಗೋಣ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಪ್ರಧಾನ ಪೀಠ ಮೇಕೆದಾಟಿಗೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನು ನೀಡಿದೆ. ಅದರ ಹಿನ್ನೆಲೆ ಏನು, ಏನದು ತೀರ್ಪು ನೋಡೋಣ. ಹಾಗೆಯೇ ಮೇಕೆದಾಟು ವಿವಾದದ ಸಂಕ್ಷಿಪ್ತ ಪರಿಚಯವನ್ನು ಈಗ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡೋಣ. ಒಂದು ಪತ್ರಿಕೆಯಲ್ಲಿ ಬಂದಿರುವಂತಹ ರಿಪೋರ್ಟನ್ನು ಆಧರಿಸಿ ಮೇಕೆದಾಟಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಭಾರತದಲ್ಲಿರುವಂತಹ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಒಂದು ಕೇಸನ್ನು ದಾಖಲಿಸಿ ಕರ್ನಾಟಕವನ್ನು ಕಟಕಟೆಯ ಮೇಲೆ ನಿಲ್ಲಿಸುತ್ತೆ. ಹಾಗೂ ಆ ಸ್ವಯಂ ಪ್ರೇರಿತ ದೂರನ್ನು ಇಟ್ಕೊಂಡು ಕರ್ನಾಟಕಕ್ಕೆ ಉತ್ತರಿಸಲಿಕ್ಕೆ ಕೇಳುತ್ತೆ. ಅದಕ್ಕೆ ಎಣ್ಣೆ ಸುರಿಯುವಂತೆ ತಮಿಳುನಾಡು ಕೂಡ ತನ್ನ ಸಪೋರ್ಟ್ ಆಗಿ ವಾದವನ್ನು ಕೂಡ ಮಂಡಿಸುತ್ತೆ. ಮೇಕೆದಾಟಿನ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅನುಮತಿ ಇಲ್ಲದೆ ಅಣೆಕಟ್ಟನ್ನು ನಿರ್ಮಿಸಲಾಗ್ತಿದೆ ಎಂಬುದು ಚೆನ್ನೈ ಮೂಲದ ಪತ್ರಿಕೆಯೊಂದರ ವರದಿಯಾಗಿತ್ತು. ಇದನ್ನು ಆಧರಿಸಿ ಈ ವರದಿಯನ್ನು ಆಧರಿಸಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ ಹಸಿರು ನ್ಯಾಯಮಂಡಳಿಯ ದಕ್ಷಿಣ ಪೀಠ ಮೇಕೆದಾಟಿನ ಸ್ಥಳ ಪರಿಶೀಲನೆಗಾಗಿ ಒಂದು ಸಮಿತಿಯನ್ನು ರಚಿಸುತ್ತೆ. ಮತ್ತೆ ಆದೇಶವನ್ನು ಕೊಡುತ್ತೆ, ಜುಲೈ 5 ವರದಿಯನ್ನು ಸಲ್ಲಿಸಿ ಅಂತ. ಈ ಆದೇಶದ ವಿರುದ್ಧ ಕರ್ನಾಟಕ ಸರ್ಕಾರ ಹಸಿರು ನ್ಯಾಯಮಂಡಳಿಯ ಪ್ರಧಾನ ಪೀಠದಲ್ಲಿ ಪರಿಶೀಲನೆಯನ್ನು ಕೋರಿ ತನ್ನ ಅರ್ಜಿಯನ್ನು ಸಲ್ಲಿಸುತ್ತೆ. ಆಗ ಪ್ರಧಾನ ಪೀಠ ಈ ಬೇಡಿಕೆಯನ್ನು ಮನ್ನಿಸಿ ಕರ್ನಾಟಕದ ವಾದವನ್ನು ಆಲಿಸಿ ಈಗಾಗಲೇ ಮೇಕೆದಾಟು ಯೋಜನೆಯನ್ನು ತಮಿಳುನಾಡು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದೆ. ಆ ಪ್ರಕರಣ ಈಗ ಬಾಕಿ ಇದೆ. ಅಷ್ಟೇ ಅಲ್ಲ, ಕರ್ನಾಟಕ ಪರಿಸರ ಅನುಮತಿಗೆ ಬೇಕಾದಂತಹ ಅರ್ಜಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಆ ಅರ್ಜಿ ವಿಲೇವಾರಿ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಹಸಿರು ಪೀಠ ಮಧ್ಯ ಪ್ರವೇಶಿಸುವುದು ಸರಿಯಲ್ಲ ಅಂತ ಹೇಳಿ ದಕ್ಷಿಣ ಭಾರತದ ಹಸಿರು ನ್ಯಾಯಮಂಡಳಿ ಪೀಠ ಏನು ಕೊಟ್ಟಿತ್ತು ಆ ಎಲ್ಲ ಆದೇಶಗಳಿಗೆ ತಡೆಯನ್ನು ನೀಡುತ್ತೆ ಮತ್ತೆ ಆ ಆದೇಶಗಳನ್ನು ವಜಾ ಮಾಡುತ್ತೆ. ಹೌದು ಸ್ನೇಹಿತರೆ, ಈ ಮೇಕೆದಾಟು ಯೋಜನೆ ಏನಿದು ಮತ್ತು ಎಲ್ಲಿದೆ ಅನ್ನುವಂಥದ್ದು ಗಮನಿಸಿ ಸ್ನೇಹಿತರೆ. ಇಲ್ಲಿ ಅದು ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ಇರುವಂಥ ನಕ್ಷೆ. ಇಲ್ಲಿ ಈ ಭಾಗದಲ್ಲಿ ಕಾವೇರಿ ಹರಿದು ಹೋಗುತ್ತೆ. ಇಲ್ಲಿ ಇದೆ ನಮ್ಮ ಮೇಕೆದಾಟು. ಇದನ್ನು ಮೇಕೆದಾಟು ಅಂತ ಯಾಕೆ ಕರೀತಾರೆ ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಅಂತಂದರೆ ಈಗ ಈ ಚಿತ್ರ ಗಮನಿಸಬೇಕು. ದಕ್ಷಿಣ ಭಾರತದಲ್ಲೇ ತುಂಬ ಪ್ರಮುಖವಾದಂತಹ ನದಿ ಅಂತ ಪ್ರಸಿದ್ಧವಾಗಿರುವಂತಹ ಕಾವೇರಿ ಇಷ್ಟು ಚಿಕ್ಕ ಜಾಗದಲ್ಲಿ ಹರ್ಕೊಂಡು ಹೋಗ್ತಾಳೆ ನೋಡಿ. ಇಡೀ ಕಾವೇರಿ ನದಿ ಸಣ್ಣ ಜಾಗದಲ್ಲಿ, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇಷ್ಟು ಚಿಕ್ಕ ಜಾಗದಲ್ಲಿ ಹರ್ಕೊಂಡು ಹೋಗುತ್ತೆ. ಈ ಕಲ್ಲು ಬಂಡೆಗಳಿಂದ
ಪಕ್ಕದಲ್ಲಿರುವಂತಹ ಆಚೆ ಕಡೆ ಇರುವಂತಹ ಕಲ್ಲು ಬಂಡೆಯನ್ನ ದಾಟಲಿಕ್ಕೆ ಸಾಧ್ಯ ಆಗುತ್ತೆ ಮೇಕೆ ಅನ್ನುವಂಥ ಪ್ರಾಣಿಗೆ. ಹೀಗಾಗಿ ಮೇಕೆ ಅನ್ನುವಂತಹ ಪ್ರಾಣಿಯೂ ದಾಟುವಂತಹ ಚಿಕ್ಕ ಜಾಗದಲ್ಲಿ ಇಡೀ ಕಾವೇರಿ ನದಿ ಹಾರ್ಕೊಂಡು ತೂರ್ಕೊಂಡು ಹೋಗೋದನ್ನು ನೋಡ್ತೀವಿ. ಹೀಗಾಗಿ ಇದನ್ನ ಮೇಕೆದಾಟು ಅಂತ ಕರೆದಿದ್ದಾರೆ ಸ್ನೇಹಿತರೆ. ಇದು ಎಲ್ಲಿದೆ ಅಂತಂದ್ರೆ, ಈ ಮೇಕೆದಾಟು ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿದೆ. ಆ ಕನಕಪುರ ತಾಲೂಕು ನಲ್ಲಿ ಇರುವಂತಹ ಈ ಮೇಕೆದಾಟು ಅತ್ಯಂತ ಹಸಿರಿನಿಂದ ತುಂಬಿರುವಂತಹ ದಟ್ಟವಾದಂತಹ ಕಾನನವನ ಅರಣ್ಯವನ ಹೊಂದಿರುವಂತಹ ಸ್ಥಳ. ಬೆಂಗಳೂರಿನಿಂದ 90 ಕಿಲೋಮೀಟರ್ ದೂರದಲ್ಲಿ ಇದೆ ಈ ಮೇಕೆದಾಟು. ಎಲ್ಲ ಪ್ರವಾಸಿಗರ ವಿಹಾರಿ ಸ್ಥಳ ಇದು. ಮೇಕೆ ಹಾರುವಷ್ಟು ಚಿಕ್ಕದಾಗಿರುವಂತಹ ಸ್ಥಳದಲ್ಲಿ ಕಾವೇರಿ ನದಿ ಧುಮುಕಿ ಮುಂದಕ್ಕೆ ಹೋಗೋದನ್ನ ನೋಡ್ತೀವಿ. ಹೀಗಾಗಿರೋದ್ರಿಂದ ಇದನ್ನ ಮೇಕೆದಾಟು ಅಂತ ಕರೀತಾರೆ. ಇದರ ಹತ್ತಿರ ಒಂದು ಜಲಾಶಯವನ್ನು ಕಟ್ಟಲಿಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಯಾತರ ಸಲುವಾಗಿ? ಬೆಂಗಳೂರಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕು ಅನ್ನುವ ದೃಷ್ಟಿಯಿಂದ ರಾಮನಗರ ಜಿಲ್ಲೆಯ ಒಂಟಿಗೊಂಡ್ಲು ಎನ್ನುವಂಥ ಸ್ಥಳದಲ್ಲಿ ಅಣೆಕಟ್ಟನ್ನು ನಿರ್ಮಿಸಿ ಆ ಮೂಲಕ ಕಾವೇರಿ ನೀರನ್ನು ರಾಜಧಾನಿ ಬೆಂಗಳೂರಿಗೆ ಕುಡಿಲಿಕ್ಕೆ ಸರಬರಾಜು ಮಾಡಬೇಕು ಅನ್ನುವಂಥ ಉದ್ದೇಶ ಹೊಂದಿದೆ. ಅಷ್ಟೇ ಅಲ್ಲ, ಒಂದು 400 ಮೆಗಾವ್ಯಾಟ್ ವಿದ್ಯುತ್ ಪವರ್ ಸ್ಟೇಷನ್ ಅನ್ನು ಅಲ್ಲಿ ನಿರ್ಮಿಸಿದರೆ ವಿದ್ಯುತ್ ಕೊರತೆಯನ್ನು ನೀಗಿಸಬಹುದು ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ಯೋಚನೆ. ಈ ಯೋಜನೆಗೆ ಬಹಳ ಹಿಂದೆ ಚಿಂತನೆ ನಡೆದರೂ ಕೂಡ 2017ರಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಅಧಿಕೃತವಾಗಿ ಒಪ್ಪಿಕೊಳ್ಳುತ್ತೆ ಹಾಗೂ ಯೋಜನೆಯನ್ನು ರೂಪಿಸುತ್ತೆ. ಕೇಂದ್ರ ಸರ್ಕಾರದ ಜಲ ಸಂಪನ್ಮೂಲ ಇಲಾಖೆಗೆ ಅನುಮತಿಗಾಗಿ ತನ್ನ ಯೋಜನೆಯನ್ನು ಪ್ರಸ್ತುತಪಡಿಸುತ್ತೆ. ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ಈ ಯೋಜನೆಯನ್ನು ಒಪ್ಪಿಗೆಯನ್ನು ನೀಡೋದನ್ನು ನೋಡ್ತೀವಿ. ತದನಂತರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಇಲಾಖೆಯ ಒಪ್ಪಿಗೆಗೆ ಕರ್ನಾಟಕ ಸರ್ಕಾರ ತನ್ನ ಪ್ರಪೋಸಲ್ ಅನ್ನು ಇಡೋದನ್ನು ನೋಡ್ತೀವಿ. ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೆಟಿಕ್ ಚೇಂಜ್ ಇದರ ಒಪ್ಪಿಗೆಯನ್ನ ಕೊಡಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ತನ್ನ ಪ್ರಪೋಸಲ್ ಅನ್ನ ಇಡೋದನ್ನ ನೋಡ್ತೀವಿ. ಅದಿನ್ನೂ ಒಪ್ಪಿಗೆ ಕೊಡುವುದಷ್ಟೇ ಬಾಕಿ ಇದೆ. ಬಂಧುಗಳೇ, ಮೇಕೆದಾಟು ಯೋಜನೆ ಏನಿದೆಯಲ್ಲ, ಮೇಕೆದಾಟು ಜಲಾಶಯ ಏನು ಕಟ್ಟಬೇಕು ಅಂತ ಹೊರಟಿದ್ದೀವಲ್ಲ, ಅದು ಬರುವಂಥದ್ದು ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ. ಈ ಯೋಜನೆ ಏನಾದರೂ ಜಾರಿಗೆ ಬಂದರೆ 63% ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಮುಳಲಿಕ್ಕಿದೆ. ಅದಲ್ಲದೆ 5051 ಹೆಕ್ಟೇರ್ ಅರಣ್ಯ ಪ್ರದೇಶ ಮುಳುಗಿ ಹೋಗಲಿಕ್ಕಿದೆ. ಹೀಗಾಗಿರೋದ್ರಿಂದ ಎಲ್ಲಿ ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ಒಪ್ಪಿಗೆ ಕೊಡುತ್ತೋ ಇಲ್ಲವೋ ಎನ್ನುವಂಥ ಭಯ ನಮಗಿದ್ದೇ ಇದೆ. ಈ ಜಲಾಶಯವನ್ನು ಒಂದು ವೇಳೆ ಕಟ್ಟಿದರೆ 4.75 ಸಾವಿರ ಮಿಲಿಯನ್ ಕ್ಯೂಬಿಕ್ ಫೀಟ್ ನೀರನ್ನು ಅಲ್ಲಿ ಸಂಗ್ರಹಿಸಬಹುದಾಗಿದೆ. ಮೇಕೆದಾಟು ಯೋಜನೆ ಏನಾದರೂ ಯಶಸ್ವಿಯಾದರೆ ಅಲ್ಲಿ 4.75 ಸಾವಿರ ಮಿಲಿಯನ್ ಕ್ಯೂಬಿಕ್ ಫೀಟ್ ನೀರು ಸಂಗ್ರಹ ಆಗಲಿಕ್ಕಿದೆ.
ಈ ಯೋಜನೆಯನ್ನ ತಮಿಳುನಾಡು ಸರ್ಕಾರ ಬಲವಾಗಿ ವಿರೋಧಿಸ್ತಾ ಇದೆ. ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆಯನ್ನ ವಿರೋಧಿಸಿ ಸುಪ್ರೀಂ ಕೋರ್ಟಿನ ಮೆಟ್ಟಿಲನ್ನ ಮುಟ್ಟಿದೆ. ಮೊನ್ನೆ 2020ರಲ್ಲಿ ನಡೆದಂತಹ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಭೆಯಲ್ಲೂ ಕೂಡ ಈ ವಿಷಯವನ್ನ ತಮಿಳುನಾಡು ಎತ್ತಿ ಮೇಕೆದಾಟು ಯೋಜನೆಯನ್ನ ವಿರೋಧಿಸಿರೋದನ್ನ ನಾವು ನೋಡ್ತೀವಿ. ಸ್ನೇಹಿತ ಬಂಧುಗಳೇ, ಮುಂದಿನ ಪ್ರಚಲಿತ ವಿಷಯ ಅಂತಂದ್ರೆ ಅದು ಬಿಸಿಯೂಟದಕ್ಕೆ ಬಳಸುವಂತಹ ಆಹಾರ ಪದಾರ್ಥಗಳಿಗೆ GSTಯನ್ನು ವಿನಾಯಿತಿ ನೀಡಲಿಕ್ಕೆ ಆದೇಶ ನೀಡಿರುವಂಥದ್ದು. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಗೆ ಯಾವೆಲ್ಲ ಪದಾರ್ಥಗಳನ್ನು ಖರೀದಿ ಮಾಡಲಾಗ್ತದೋ ಅವುಗಳ ಮೇಲೆ ವಿಧಿಸುವಂತಹ GST ತೆರಿಗೆಯನ್ನು ವಿನಾಯಿತಿ ಮಾಡುವಂತೆ ಆದೇಶವನ್ನು ನೀಡಲಾಗಿದೆ. ಮೇ 28ರಂದು ನಡೆದಿರುವಂತಹ GST ಕೌನ್ಸಿಲ್ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಅಂಗನವಾಡಿ, ಶಿಶುವಿಹಾರ ಹಾಗೂ ಶಾಲೆಗಳಿಗೆ ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕ್ರಮ ಏನು ನಡೀತಾ ಇದೆ ಇಡೀ ದೇಶದಲ್ಲಿ, ಆ ಕಾರ್ಯಕ್ರಮಕ್ಕೆ ಸರ್ಕಾರ ಅನುದಾನ ಕೊಡುತ್ತೆ, ಕಾರ್ಪೊರೇಟ್ ಸಂಸ್ಥೆಗಳು ದೇಣಿಗೆಯನ್ನು ನೀಡ್ತವೆ. ಇವೆಲ್ಲವನ್ನ ಉಪಯೋಗಿಸಿಕೊಂಡು ಶಾಲಾ ಚಿಕ್ಕ ಪುಟ್ಟ ಮಕ್ಕಳಿಗೆ ಊಟವನ್ನು ಕೊಡುವಂತಹ, ಮಧ್ಯಾಹ್ನದ ಬಿಸಿಯೂಟವನ್ನು ಪೂರೈಸುವಂತಹ ಕೆಲಸ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಈ ಕಾರ್ಯಕ್ಕೆ ಸಾಕಷ್ಟು ಪ್ರಮಾಣದ ಬೇರೆ ಬೇರೆ ಪದಾರ್ಥಗಳನ್ನು, ಆಹಾರ ವಸ್ತುಗಳನ್ನು ಕೊಂಡುಕೋಬೇಕಾಗಿರೋದು ತುಂಬ ಅಗತ್ಯ ಇದೆ. ಹಾಗೆ ಕೊಂಡುಕೊಂಡಾಗ ಅಂತಹ ವಸ್ತುಗಳ ಮೇಲೆ ವಿಧಿಸುವಂತಹ GST ತೆರಿಗೆಯನ್ನು ತೆಗೆದುಹಾಕಬೇಕು ಅನ್ನುವಂಥ ನಿರ್ಧಾರವನ್ನು GST ಕೌನ್ಸಿಲ್ನ 43ನೇ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಹೌದು ಸ್ನೇಹಿತರೆ, ಈ GST ಅಂದ್ರೆ ಏನು ಅನ್ನುವಂಥದ್ದು ಪ್ರಶ್ನೆ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನುವಂಥದ್ದೇ ಈ GST. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನುವಂಥದ್ದೇ GST. ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಇದು ನೇರ ತೆರಿಗೆ ಅಲ್ಲ, ಇದು ಪ್ರತ್ಯಕ್ಷ ತೆರಿಗೆ ಅಲ್ಲ, ಅಪ್ರತ್ಯಕ್ಷ ತೆರಿಗೆ. ಯಾವ ವರ್ಷದಿಂದ ಇದು ಜಾರಿಗೆ ಬಂತು ಅನ್ನುವಂಥದ್ದು ಪ್ರಶ್ನೆ. ಸ್ನೇಹಿತರೆ, ಈ ಪ್ರಶ್ನೆಯನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದ್ರೂ ಕೇಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಯ ಹಾಟ್ ಕೇಕ್ ಅಂತ ಹೇಳಬಹುದು. ಇದು ಇಂತಹ ವಿಷಯಗಳನ್ನು ನಾವು ಗಮನವಿಟ್ಟು ಅಧ್ಯಯನ ಮಾಡಬೇಕು ಮತ್ತು ಅದನ್ನು ನಮ್ಮ ನೆನಪಿನ ಬುತ್ತಿಯಲ್ಲಿ ಕಟ್ಟಿಟ್ಕೊಳ್ಬೇಕು. GSTಯನ್ನು ನಮ್ಮ ದೇಶದಲ್ಲಿ 2017ರ ಜುಲೈ 1ರಿಂದ ಜಾರಿಗೆ ತರಲಾಗುತ್ತೆ. GSTಯನ್ನು 2017ರ ಜುಲೈ 1ರಿಂದ ಜಾರಿಗೆ ತರಲಾಗುತ್ತೆ. ಈ GSTಯಲ್ಲಿ ಎಷ್ಟು ಟ್ಯಾಕ್ಸ್ ಸ್ಲ್ಯಾಬ್ಗಳಿದ್ದಾವೆ ಅಂತ ನೋಡೋಣ. ಈ GSTಯಲ್ಲಿ ಒಟ್ಟು 5 ತರಹದ ಟ್ಯಾಕ್ಸ್ ದರಗಳನ್ನು ನಾವು ನೋಡಬಹುದು. ಮೊದಲನೇದು 0%, ಎರಡನೇದು 5%, ಮೂರನೇದು 12%, ನಾಲ್ಕನೇದು 18%, ಐದನೇದು 28%. 0%, 5%, 12%, 18%, 28%. ಈ ರೀತಿ 5 ತರಹದ
ಟ್ಯಾಕ್ಸ್ ದರಗಳನ್ನು ನಾವು ಜಿ ಎಸ್ ಟಿಯಲ್ಲಿ ನೋಡ್ತೀವಿ. ಸ್ನೇಹಿತರೆ, ಯಾವ್ಯಾವುದಕ್ಕೆಲ್ಲ ಜಿ ಎಸ್ ಟಿ ಹಾಕಿಲ್ಲ ಅಥವಾ ಜಿ ಎಸ್ ಟಿಯ ಪರಿಧಿಯಲ್ಲಿ, ಜಿ ಎಸ್ ಟಿಯ ವ್ಯಾಪ್ತಿಯಲ್ಲಿ ಯಾವ್ಯಾವುದು ಬರೋದಿಲ್ಲ ಅನ್ನುವಂಥದ್ದು ಮಹತ್ವದ್ದು. ಒಂದು ಪೆಟ್ರೋಲಿಯಂ, ಆಲ್ಕೋಹಾಲಿಕ್ ಡ್ರಿಂಕ್ಸ್, ಎಲೆಕ್ಟ್ರಿಸಿಟಿ. ಪೆಟ್ರೋಲಿಯಂ, ಆಲ್ಕೋಹಾಲಿಕ್ ಡ್ರಿಂಕ್ಸ್, ಎಲೆಕ್ಟ್ರಿಸಿಟಿ ಈ ಮೊದಲಾದವು ಜಿ ಎಸ್ ಟಿಯ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಪರೀಕ್ಷೆಯಲ್ಲಿ ಕೇಳಿದ್ರೂ ಕೇಳಿಯಾರು. ಇತ್ತೀಚೆಗೆ ಆ ವಿಷಯ ಚರ್ಚೆಯಲ್ಲೂ ಇದೆ, ಪ್ರಚಲಿತ ವಿದ್ಯಮಾನದಲ್ಲಿ ಚರ್ಚೆಯಲ್ಲೂ ಇದೆ. ಹೀಗಾಗಿ ಈ ವಿಷಯದ ಮೇಲೆ ನಾವು ಗಮನ ಇಟ್ಟು ಗಮನಿಸಬೇಕು. ಪೆಟ್ರೋಲಿಯಂ ಆಗಲಿ, ಆಲ್ಕೋಹಾಲಿಕ್ ಡ್ರಿಂಕ್ಸ್ ಆಗಲಿ, ಎಲೆಕ್ಟ್ರಿಸಿಟಿಯನ್ನಾಗಲಿ ಜಿ ಎಸ್ ಟಿ ವ್ಯಾಪ್ತಿಗೆ ಸೇರಿಸಿಲ್ಲ ಅನ್ನುವಂಥದ್ದು. ಇತ್ತೀಚಿನ ಚರ್ಚೆ ಏನಪ್ಪ ಅಂತಂದರೆ, ಪೆಟ್ರೋಲ್ ದರ ಶತಕವನ್ನು ದಾಟಿದಾಗ, ಶತಕವನ್ನು ಮುಟ್ಟಿದಾಗ, ಪೆಟ್ರೋಲ್ ದರ ಶತಕವನ್ನು ಮುಟ್ಟಿ ಅದನ್ನು ದಾಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಪೆಟ್ರೋಲಿಯಂ ಪ್ರಾಡಕ್ಟನ್ನು, ಪೆಟ್ರೋಲನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ಸೇರಿಸಿ ಅನ್ನುವಂಥ ಬೇಡಿಕೆ ಇಡೀ ದೇಶದಾದ್ಯಂತ ಬಂದಿರೋದನ್ನು ನಾವು ನೋಡ್ತೀವಿ. ಅದರ ಪರವಾಗಿಯೂ ಅದರ ವಿರುದ್ಧವಾಗಿಯೂ ಅನೇಕ ಚರ್ಚೆಗಳು ನಡೆದಿರೋದನ್ನು ನಾವು ಗಮನಿಸ್ತೀವಿ. ಹೀಗಾಗಿರೋದ್ರಿಂದ ಬಂಧುಗಳೇ, ಯಾವ್ಯಾವ ವಸ್ತುಗಳು ಜಿ ಎಸ್ ಟಿಯ ಪರಿಧಿಯಲ್ಲಿ ಇಲ್ಲ ಅನ್ನೋದು ಕೂಡ ನಾವು ನೆನಪಿಟ್ಕೋಬೇಕು. ಸ್ನೇಹಿತರೆ, ಈ ಜಿ ಎಸ್ ಟಿಯ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ನ ಪರ್ವ ಆರಂಭವಾಗುವುದು ಯಾವಾಗ, ಅದರ ಸಂಕ್ಷಿಪ್ತ ಇತಿಹಾಸ ಏನು ಅನ್ನೋದನ್ನು ನೋಡೋಣ. 1986ರಲ್ಲಿ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಿಯಾಗಿದ್ದಾಗ ವಿ ಪಿ ಸಿಂಗ್ ಹಣಕಾಸು ಸಚಿವರಾಗಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಮಾಡ್ ವ್ಯಾಟ್ ಅನ್ನುವಂಥ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತೆ. ಮಾಡಿಫೈಡ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಮಾಡಿಫೈಡ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಥವಾ ಮಾಡ್ ವ್ಯಾಟ್ ಜಾರಿಗೆ ತರಲಾಗುತ್ತೆ. ಅದಾದ ನಂತರ ಕೆಲವು ದಿನಗಳ ನಂತರ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ವ್ಯಾಟ್ ಅನ್ನ ರಾಜ್ಯ ಮಟ್ಟದಲ್ಲಿ ತರಬೇಕು ಅನ್ನುವಂಥ ಚರ್ಚೆ ಆರಂಭ ಆಗುತ್ತೆ. ಈ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಥವಾ ವ್ಯಾಟ್ ಅನ್ನ ರಾಜ್ಯ ಮಟ್ಟದಲ್ಲಿ ಜಾರಿಗೆ ತರಬೇಕು ಅಂತ ಚರ್ಚೆ ಆಗಿದ್ದು ಯಾವಾಗ ಅಂತಂದ್ರೆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಗಳಾಗಿದ್ದಾಗ, ಮನಮೋಹನ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಹಣಕಾಸು ಸಚಿವರಾಗಿದ್ದಾಗ. ಈ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಬಗ್ಗೆ ಸಾಕಷ್ಟು ಚರ್ಚೆ ಆರಂಭ ಆಗುತ್ತೆ. ಅದಾದ ನಂತರ ಸ್ವಲ್ಪ ವರ್ಷಗಳ ನಂತರ, ಅದಾದ ಬಳಿಕ ಸ್ವಲ್ಪ ವರ್ಷಗಳ ಬಳಿಕ 1999ರ ಹೊತ್ತಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಅಂದರೆ 1999ರ ಸಂದರ್ಭದಲ್ಲಿ ಎಕನಾಮಿಕ್ ಅಡ್ವೈಸರಿ ಪ್ಯಾನಲ್ ಸಭೆಯಲ್ಲಿ ಜಿ ಎಸ್ ಟಿ ಬಗ್ಗೆ ಚರ್ಚಿಸಲಾಗುತ್ತೆ. ಆ ಮಹತ್ವದ ಸಭೆಯಲ್ಲಿ ಐ ಜಿ ಪಟೇಲ್, ಬಿಮಲ್ ಜಲಾನ್, ಸಿ ರಂಗರಾಜನ್ ಮೊದಲಾದವರು ಇರೋದನ್ನು ನೋಡ್ತೀವಿ. ಈ ಸಭೆ ಜಿ ಎಸ್ ಟಿ ಕುರಿತು ಪ್ರಾಥಮಿಕ ಹಂತದ ಚರ್ಚೆಯನ್ನು ನಡೆಸುತ್ತೆ. ಅದಾದ ನಂತರ ಜಿ ಎಸ್ ಟಿ ಮಾಡೆಲ್ ಅನ್ನ ತಯಾರು ಮಾಡಲಿಕ್ಕೆ, ಅದರ ಮಾದರಿಯನ್ನು ತಯಾರು ಮಾಡಲಿಕ್ಕೆ ಪ್ರಧಾನಿ ವಾಜಪೇಯಿ ಅವರು ಅಸೀಮ್ ದಾಸ್ ಗುಪ್ತಾ ನೇತೃತ್ವದ ಒಂದು ಸಮಿತಿಯನ್ನು ರಚಿಸ್ತಾರೆ. ತುಂಬ ಮಹತ್ವದ್ದು ಸ್ನೇಹಿತರೆ. ಜಿ ಎಸ್ ಟಿ ಮಾಡೆಲ್ ಅನ್ನ ರಚಿಸಲಿಕ್ಕೆ ಯಾರ ನೇತೃತ್ವದ ಸಮಿತಿ ರಚಿಸಲಾಯಿತು ಅಂತಂದ್ರೆ ಆ ಪ್ರಶ್ನೆಗೆ ಉತ್ತರ ಬರಬೇಕು, ಅಸೀಮ್ ದಾಸ್ ಗುಪ್ತಾ.
ಅಸೀಂ ದಾಸ್ ಗುಪ್ತಾ ಅವರ ನೇತೃತ್ವದಲ್ಲಿ GST ಮಾಡೆಲ್ ಅನ್ನ ತಯಾರಿಸಲಿಕ್ಕೆ ಒಂದು ಸಮಿತಿಯನ್ನ ರಚಿಸಲಾಗುತ್ತೆ. ಆ ಕಾಲದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿ. ಅದಾದ ನಂತರ ಈ ಪ್ರಕ್ರಿಯೆ ಇನ್ನು ಮುಂದುವರಿಯುತ್ತೆ. 2005ರ ಹೊತ್ತಿಗೆ ಟ್ಯಾಕ್ಸ್ ರಿಫಾರ್ಮ್ ಅನ್ನ ಮಾಡಲಿಕ್ಕಾಗಿ ವಿಜಯ್ ಖೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ. ಈ ಸಮಿತಿ ಕೂಡ GST ಅನ್ನ ಸಜೆಸ್ಟ್ ಮಾಡುತ್ತೆ. ಹೀಗಾದ ನಂತರ ದೇಶದಲ್ಲಿ ಕೇಂದ್ರ ಮಟ್ಟದಲ್ಲಿ ಸಾಕಷ್ಟು ರಾಜಕೀಯ ಪರಿವರ್ತನೆಗಳಾಗ್ತವೆ, ರಾಜಕೀಯ ಬದಲಾವಣೆಗಳಾಗ್ತವೆ. 2014ರ ಹೊತ್ತಿಗೆ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಹಿಸಿಕೊಳ್ಳುತ್ತಾರೆ. ಅವರು ದಿಟ್ಟ ಹೆಜ್ಜೆಯನ್ನಿಟ್ಟು 2017 ಜುಲೈ 1ರ ಮಧ್ಯರಾತ್ರಿ GST ಅನ್ನ ದೇಶದಾದ್ಯಂತ ಜಾರಿಗೆ ತರ್ತಾರೆ. ಇದೊಂದು ತೆರಿಗೆಯ ಸ್ವಾತಂತ್ರ್ಯ ದಿನ ಅನ್ನುವ ರೀತಿಯಲ್ಲಿ ಅದನ್ನು ಆಚರಿಸ್ತಾರೆ. ಹೀಗೆ ದೇಶದಾದ್ಯಂತ GST ಜಾರಿಯಾಗುತ್ತೆ 2017ರ ಜುಲೈ 1ರಂದು. ಸ್ನೇಹಿತರೆ, ಮುಂದಿನ ವಿಷಯಕ್ಕೆ ಹೋಗೋಣ ಅಲ್ವಾ? ಸ್ನೇಹಿತರೆ, ಬಹಳಷ್ಟು ಸುದ್ದಿಲಿದ್ರು ಸುಮಿತಾ ಮಿತ್ರ. ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಅವರ ಹೆಸರನ್ನ ಬಂದಿರೋದನ್ನ ನೋಡ್ತೀವಿ. ಏನಕ್ಕಾಗಿ ಸುದ್ದಿಲಿದ್ರು? ಎಸ್, ಯುರೋಪಿಯನ್ ಪೇಟೆಂಟ್ ಆಫೀಸ್ ಕೊಡುವಂತಹ ಯುರೋಪಿಯನ್ ಇನ್ವೆಂಟರ್ ಪ್ರಶಸ್ತಿಯನ್ನ 2021ನೇ ಸಾಲಿಗೆ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹೀಗಾಗಿ ಸುಮಿತಾ ಮಿತ್ರ ಇವತ್ತು ಜಗತ್ತಿನಾದ್ಯಂತ ಸುದ್ದಿಲಿದ್ದಾರೆ. ಭಾರತೀಯರಿಗಂತೂ ಅವರು ಹೆಮ್ಮೆ. ಯಾಕೆ ಅಂತಂದರೆ ಇವರು ಭಾರತೀಯ ಹೆಣ್ಮಗು, ಭಾರತೀಯ ಅಮೇರಿಕನ್ ಪ್ರಜೆ, ರಸಾಯನ ವಿಜ್ಞಾನದಲ್ಲಿ ಸಾಕಷ್ಟು ಸಾಧನೆ ಮಾಡಿದಿರುವಂತಹ ರಸಾಯನ ವಿಜ್ಞಾನಿ. ಇಂತಹ ಶ್ರೇಷ್ಠ ಸಜ್ಜನೆಗೆ ಯುರೋಪಿಯನ್ ಪೇಟೆಂಟ್ ಆಫೀಸ್ ಯುರೋಪಿಯನ್ ಇನ್ವೆಂಟರ್ 2021 ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ಏನು ಸಾಧನೆ ಮಾಡಿದ್ರು ಅನ್ನುವಂಥದ್ದು ನಮಗೆ ಬೇಕು. ಸ್ನೇಹಿತರೆ, ಈ ಸಜ್ಜನೆ ದಂತ ಚಿಕಿತ್ಸೆಗೆ ಅಗತ್ಯ ಇರುವಂತಹ ಪದಾರ್ಥಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮೊದಲ ಬಾರಿಗೆ ನ್ಯಾನೋ ತಂತ್ರಜ್ಞಾನವನ್ನು ಉಪಯೋಗಿಸ್ತಾರೆ. ದಂತ ಚಿಕಿತ್ಸೆಗೆ ಅಗತ್ಯವಿರುವಂತಹ ಪದಾರ್ಥಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮೊದಲ ಬಾರಿಗೆ ನ್ಯಾನೋ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡಿರೋದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಹಲ್ಲಿನ ಕುಳಿಗಳು ಭರ್ತಿ ಮಾಡಲು ಅವರು ಅನ್ವೇಷಿಸಿದಂತಹ ಪದಾರ್ಥ ಏನಿದೆ ಅದನ್ನು ಬಳಸಿಕೊಳ್ಳಲಾಗತ್ತೆ. ಈವರೆಗೂ ಸುಮಾರು 100 ಕೋಟಿ ದಂತಗಳ ಪುನರ್ಸ್ಥಾಪನೆಯಲ್ಲಿ ಇವರು ಸಂಶೋಧಿಸಿದಂತಹ ಈ ಪದಾರ್ಥವನ್ನು ಉಪಯೋಗಿಸಿರೋದನ್ನು ನೋಡ್ತೀವಿ. ಹಲ್ಲಿನ ಕುಳಿಯನ್ನು ಭರ್ತಿ ಮಾಡಲಿಕ್ಕೆ ಅನ್ವೇಷಿಸಿದಂತಹ ಪದಾರ್ಥ ಏನಿದೆ ಅದು ಜಗತ್ತಿನಾದ್ಯಂತ ಪ್ರಸಿದ್ಧ. ಇವರಿಗೆ ಸುಮಾರು 100 ಕೋಟಿ ದಂತ ಪುನಃಸ್ಥಾಪನೆಗೆ ಇದನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಇದು ಹೆಚ್ಚು ಬಲಯುತವಾಗಿರುವುದಲ್ಲದೆ ದೀರ್ಘಕಾಲಿಕ ಬಾಳಿಕೆಗೆ ಬರುವುದಲ್ಲದೆ ನೋಡಲಿಕ್ಕೆ ಹಲ್ಲಿನ ಬಣ್ಣವನ್ನು, ಹಲ್ಲಿನ ಕಲರನ್ನು ಸಹಜವಾಗಿ ಮೂಡಿಸೋದ್ರಿಂದ ಇದು ಎಲ್ಲ ದಂತ ಚಿಕಿತ್ಸಕ ವೈದ್ಯರ ಅಚ್ಚುಮೆಚ್ಚಿನ ಪದಾರ್ಥ.
ಹೀಗಾಗಿ ಯುರೋಪಿಯನ್ ಪೇಟೆಂಟ್ ಆಫೀಸ್ ಸುಮಿತಾ ಮಿತ್ರ ಅವರಿಗೆ ಯುರೋಪಿಯನ್ ಇನ್ವೆಂಟರ್ ಪ್ರಶಸ್ತಿಯನ್ನು ಈ ಸಾಲಿನ ಮಟ್ಟಿಗೆ ಅಂದರೆ 2021ರ ಮಟ್ಟಿಗೆ ನೀಡಿರೋದನ್ನ ನೋಡ್ತೀವಿ. ಮುಂದಿನ ವ್ಯಕ್ತಿ ಮೊಹಮ್ಮದ್ ಜಮಾಲ್. ಮೊಹಮ್ಮದ್ ಜಮಾಲ್ ಇವರು ಕೂಡ ಭಾರತದ ಮೂಲದ ವ್ಯಕ್ತಿ. ಈ ಸಜ್ಜನರು ಇತ್ತೀಚೆಗೆ ಕೆನಡಾ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡರು. ಮೊಹಮ್ಮದ್ ಜಮಾಲ್ ಇತ್ತೀಚೆಗೆ ಕೆನಡಾ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡರು. ಇವರು ಮೂಲತಃ ಭಾರತದ ಸಜ್ಜನರು. ಸುಮಾರು 1967ರ ಹೊತ್ತಿಗೆ ನೈರೋಬಿಗೆ ಇವರ ಕುಟುಂಬ ವಲಸೆ ಹೋಗುತ್ತೆ. ಭಾರತದಿಂದ ನೈರೋಬಿಗೆ ಮೊಹಮ್ಮದ್ ಜಮಾಲ್ ಅವರ ಕುಟುಂಬ 1967ರಲ್ಲಿ ವಲಸೆ ಹೋಗುತ್ತೆ. ಅವರು ಅಲ್ಲೇ ಜನಿಸ್ತಾರೆ. ಯಾರು? ಮೊಹಮ್ಮದ್ ಜಮಾಲ್ ನೈರೋಬಿಯಲ್ಲೇ ಜನಿಸ್ತಾರೆ. ನಂತರ ಬ್ರಿಟನ್ನಿಗೆ ವಲಸೆ ಹೋಗ್ತಾರೆ, ಅಲ್ಲಿ ಬೆಳೀತಾರೆ. ಅದಾದ ನಂತರ 1981ರಲ್ಲಿ ಮೊಹಮ್ಮದ್ ಜಮಾಲ್ ಅವರ ಕುಟುಂಬ ಕೆನಡಾಕ್ಕೆ ಹೋಗೋದನ್ನು ನೋಡ್ತೀವಿ. ಕೆನಡಾಕ್ಕೆ ಹೋದ ನಂತರ ಕೆನಡಾಕ್ಕೆ ಇವರ ಕುಟುಂಬ ವಲಸೆ ಹೋದ ನಂತರ ಅಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ. ಮೊಹಮ್ಮದ್ ಜಮಾಲ್ ಅವರು 2019ರಿಂದ ಒಂಟಾರಿಯೋ ನ್ಯಾಯಾಲಯದಲ್ಲಿ ಮೇಲ್ಮನವಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಈಗ ಪ್ರಸ್ತುತ ಈ ಸಜ್ಜನರು ಕೆನಡಾದ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ ನೇಮಕ ಆಗಿರುವಂಥದ್ದು ಎಲ್ಲ ಭಾರತೀಯರ ಹೆಮ್ಮೆ. ಕೆನಡಾ ದೇಶ ಇದೊಂದು ವೈವಿಧ್ಯಮಯವಂತಹ ಬಹು ಸಾಂಸ್ಕೃತಿಕ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ ಆಗಿದೆ. ಇಲ್ಲಿಯ ಒಟ್ಟು ಜನಸಂಖ್ಯೆಯಲ್ಲಿ ಕಾಲು ಭಾಗ ಅಲ್ಪಸಂಖ್ಯಾತರಿರುವುದು ವಿಶೇಷ. ಎಲ್ಲರೂ ಹೊಂದಿಕೊಂಡು ಬಾಳ್ತಾ ಇರುವಂಥದ್ದು ಮತ್ತೊಂದು ವೈಶಿಷ್ಟ್ಯ. ಸ್ನೇಹಿತರೆ, ಈಗ ಮುಂದಿನ ಸುದ್ದಿಯಲ್ಲಿರುವಂತಹ ವ್ಯಕ್ತಿಯನ್ನು ನೋಡುವಂಥ ಪ್ರಯತ್ನ ಮಾಡೋಣ. ನೀವೆಲ್ಲ ಕೇಳಿರ್ತೀರಿ, ಆಂಟೋನಿಯೋ ಗುಟೆರೆಸ್. ಯಾರಿವರು? ಆಂಟೋನಿಯೋ ಗುಟೆರೆಸ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಂಟೋನಿಯೋ ಗುಟೆರೆಸ್ ಅವರನ್ನ ಪುನಃ ಮತ್ತೊಂದು ಅವಧಿಗೆ ಆಯ್ಕೆ ಮಾಡೋದನ್ನು ನೋಡ್ತೀವಿ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ 2ನೇ ಅವಧಿಗೆ ಆಂಟೋನಿಯೋ ಗುಟೆರೆಸ್ ಪುನರಾಯ್ಕೆ ಆಗಿದ್ದಾರೆ. ಒಟ್ಟು 193 ರಾಷ್ಟ್ರಗಳ ಸದಸ್ಯತ್ವ ಹೊಂದಿರುವಂತಹ ವಿಶ್ವಸಂಸ್ಥೆ ಇತ್ತೀಚೆಗೆ 75ನೆಯ ಸಾಮಾನ್ಯ ಸಭೆಯನ್ನು ನಡೆಸಿತ್ತು. ಈ 75ನೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದಂತಹ ವೋಲ್ಕನ್ ಭೋಜ್ಕೀರ್ ಅವರು ಆಂಟೋನಿಯೋ ಗುಟೆರೆಸ್ ಅವರ ಪುನರಾಯ್ಕೆಯನ್ನು ಘೋಷಿಸೋದನ್ನು ನೋಡ್ತೀವಿ. ವಿಶ್ವಸಂಸ್ಥೆಯ 75ನೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದಂತಹ ವೋಲ್ಕನ್ ಭೋಜ್ಕೀರ್ ಅವರು
ಆಂಟೋನಿಯೋ ಗುಟೆರಸ್ ಅವರನ್ನ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಪುನರಾಯ್ಕೆ ಆದ್ರು ಅಂತ ಘೋಷಿಸೋದನ್ನ ನಾವು ನೋಡ್ತೀವಿ. ಮುಂದಿನ ವರ್ಷ ಅಂತಂದ್ರೆ 2022 ಜನವರಿ 1ರಿಂದ 2026 ಡಿಸೆಂಬರ್ 31ರವರೆಗೆ ಇವರು ಪ್ರಧಾನ ಕಾರ್ಯದರ್ಶಿಗಳಾಗಿ ವಿಶ್ವಸಂಸ್ಥೆಯಲ್ಲಿ ಅಧಿಕಾರದಲ್ಲಿ ಇರಲಿಕ್ಕಿದ್ದಾರೆ. ಈಗಾಗಲೇ ಆಂಟೋನಿಯೋ ಗುಟೆರಸ್ ಅವರು 9ನೇ ಪ್ರಧಾನ ಕಾರ್ಯದರ್ಶಿಯಾಗಿ ವಿಶ್ವಸಂಸ್ಥೆಯಲ್ಲಿ 2017 ಜನವರಿ 1ರಿಂದ ಇಲ್ಲಿ ತನಕ ಅಧಿಕಾರದಲ್ಲಿದ್ದರು. ಈಗ ಮತ್ತೆ ಪುನಃ ಮತ್ತೊಂದು ಅವಧಿಗೆ ಅವರನ್ನು ಆರಿಸಲಾಗಿದೆ. ಶ್ರೀಯುತರು ಪೋರ್ಚುಗಲ್ ನಿವಾಸಿಗಳು. ಪೋರ್ಚುಗಲ್ ದೇಶದ ಪ್ರಧಾನಿಯಾಗಿ ಕೂಡ ಇವರು ಜವಾಬ್ದಾರಿಯನ್ನು ಹೊತ್ತು ಅಧಿಕಾರವನ್ನು ನಡೆಸಿದ್ದು ನೋಡ್ತೀವಿ. 1995ರಿಂದ 2002 ತನಕ ಪೋರ್ಚುಗಲ್ ದೇಶದ ಪ್ರಧಾನಿಯಾಗಿ ಆಂಟೋನಿಯೋ ಗುಟೆರಸ್ ಇರೋದನ್ನ ನಾವು ಇತಿಹಾಸದಲ್ಲಿ ಗಮನಿಸ್ತೀವಿ. 2005ರಿಂದ 2015ರವರೆಗೆ ವಿಶ್ವಸಂಸ್ಥೆಯಲ್ಲಿ ನಿರಾಶ್ರಿತರ ಹೈಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 2005ರಿಂದ 2015ರವರೆಗೆ ವಿಶ್ವಸಂಸ್ಥೆಯಲ್ಲಿ ನಿರಾಶ್ರಿತರ ಹೈಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ನಂತರ ಇವರು 9ನೇ ಪ್ರಧಾನ ಕಾರ್ಯದರ್ಶಿಯಾಗಿ ವಿಶ್ವಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಒಂದು ಅವಧಿಗೆ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂಥದ್ದು ಎಲ್ಲ ಜಗತ್ತಿನ ಎಲ್ಲ ಪತ್ರಿಕೆಗಳ ಸುದ್ದಿಯ ಹೆಡ್ಲೈನ್ ಆಗಿತ್ತು ಅನ್ನುವಂಥದ್ದು ವಿಶೇಷ. ಸ್ನೇಹಿತರೆ, ಮುಂದಿನ ವಿಷಯಕ್ಕೆ ಹೋಗೋಣ. ಆನ್ಲೈನ್ ಕ್ಲಾಸಸ್. ಚಿಕ್ಕ ಮಕ್ಕಳಿಗೆ ಪ್ರಾಥಮಿಕ, ಹೈಸ್ಕೂಲ್, PUC ಈ ಮಕ್ಕಳಿಗೆ ಆನ್ಲೈನ್ ತರಗತಿಗಳನ್ನು ನಡೆಸಲಿಕ್ಕೆ ಸರ್ಕಾರ ಯೋಚಿಸಿ ಚಿಂತಿಸಿ ಈಗಾಗಲೇ ಆ ಕೆಲಸಗಳನ್ನು ಆರಂಭ ಆಗಿದೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಯಾವ ಆನ್ಲೈನ್ ತರಗತಿ ನಡೆದಿತ್ತು ಆ ಆನ್ಲೈನ್ ತರಗತಿಯಲ್ಲಿ ಏನು ಫಲಿತಾಂಶ ಬಂತು ಅನ್ನುವಂಥ ಅಂಕಿ ಅಂಶ ಈಗ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ. ಅದನ್ನು ನೋಡ್ತಾ ಹೋದರೆ ಕಲಿಕೆಯ ಪ್ರಮಾಣ ಕಡಿಮೆ ಆಗಿರೋದು ಗಮನಕ್ಕೆ ಬರುತ್ತೆ. ಆಕ್ಚುಯಲ್ ಕ್ಲಾಸ್ಗಳು, ಫಿಸಿಕಲ್ ಕ್ಲಾಸ್ಗಳು, ಕ್ಲಾಸ್ ರೂಮ್ ಕ್ಲಾಸ್ಗಳು ಯಾವ ರೀತಿಯ ಪರಿಣಾಮಕಾರಿಯಾಗಿ ಕಲಿಕೆಯನ್ನು ಮಕ್ಕಳಲ್ಲಿ ರೂಪಿಸ್ತಿತ್ತೋ ಆ ಪ್ರಮಾಣದ ಕಲಿಕೆಯ ಕಾರ್ಯಕ್ರಮ ನಡೆದಿಲ್ಲ ಅನ್ನುವಂಥದ್ದು ಈಗ ಶಿಕ್ಷಣ ವಲಯದಲ್ಲಿ ಬಿಡುಗಡೆಯಂಥ ಅಂಕಿ ಅಂಶಗಳು ಹೇಳ್ತವೆ. ಆನ್ಲೈನ್ ಬೋಧನೆ ಕಲಿಕೆಯ ಲೆಕ್ಕಾಚಾರವನ್ನು ಹಾಕಿದಾಗ ಎಲ್ಲ ವಿದ್ಯಾರ್ಥಿಗಳನ್ನು ಲೆಕ್ಕಕ್ಕೆ ತಗೊಂಡ್ರೆ 30% ಜನರು ಮಾತ್ರ ಆಸಕ್ತಿಯನ್ನ ಇಟ್ಕೊಂಡು ಕಲಿತಾ ಇದ್ದಾರೆ, ಉಳಿದಂಥವರು ಅಷ್ಟಕ್ಕಷ್ಟೇ ಅನ್ನುವಂಥದ್ದು ಇತ್ತೀಚೆಗೆ ಬಿಡುಗಡೆಯಂಥ ಅಂಕಿ ಸಂಖ್ಯೆ. ಅದರ ಜೊತೆಯಲ್ಲಿ ಇನ್ನೂ ಒಂದು ಶಾಕಿಂಗ್ ಇಶ್ಯೂ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳ ಹತ್ರ ಆನ್ಲೈನ್ ಕ್ಲಾಸ್ ನೋಡಲಿಕ್ಕೆ ಸ್ಮಾರ್ಟ್ಫೋನ್ಗಳೇ ಇಲ್ಲ, ಟ್ಯಾಬ್ಗಳೇ ಇಲ್ಲ. ಈ ಕೊರತೆಯಿಂದ ಅವರೆಲ್ಲ ಆನ್ಲೈನ್ ಶಿಕ್ಷಣವನ್ನು ಪಡೀಲಿಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಆನ್ಲೈನ್ ಕ್ಲಾಸಿಗೆ 1.51 ಕೋಟಿ ಜನ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು. ನಮ್ಮ ರಾಜ್ಯದಲ್ಲಿ ಆನ್ಲೈನ್ ಕ್ಲಾಸಿಗೆ 1.51 ಕೋಟಿ
ಜನ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು. ಅದರಲ್ಲಿ 58.5 ಲಕ್ಷ ವಿದ್ಯಾರ್ಥಿಗಳ ಹತ್ರ ಮೊಬೈಲ್ ಇಲ್ಲ. ಅದರಲ್ಲಿ 58.5 ಲಕ್ಷ ಮಕ್ಕಳ ಹತ್ರ ಮೊಬೈಲ್ ಇಲ್ಲ, ಟ್ಯಾಬ್ಗಳಿಲ್ಲ. ಅಂತಂದರೆ ಆನ್ಲೈನ್ ಕ್ಲಾಸನ್ನು ವೀಕ್ಷಣೆ ಮಾಡುವಂತಹ ಸಾಧನವೇ ಅವರ ಹತ್ರ ಇಲ್ಲ. ಹೀಗಾಗಿ ಸಹಜವಾಗಿಯೇ ಕಲಿಕೆ ಮುಂದುವರಿಲಿಕ್ಕೆ, ಕಲಿಕೆ ಅಪೇಕ್ಷಿತ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿರುವಂತಹ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅದರಡಿಯಲ್ಲಿ ಬರುವಂತಹ ಸ್ಟೂಡೆಂಟ್ ಡಿಜಿಟಲ್ ಕಮ್ಯುನಿಕೇಷನ್ ಎಂಟ್ರಿ ಮಾನಿಟರಿಂಗ್ ಕೊಟ್ಟಂತಹ ದತ್ತಾಂಶಗಳನ್ನು ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ. ಅದರಲ್ಲಿ ನಾನು ಈಗ ಹೇಳಿರುವಂಥ ಎಲ್ಲ ಅಂಶಗಳು ಇರೋದನ್ನು ನೋಡ್ತೀವಿ. ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಬರುವಂತಹ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ಮೊದಲಾಂತ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಸ್ಮಾರ್ಟ್ ಫೋನ್ ಬಳಸೋದು ಬಹಳ ಕಡಿಮೆ. ಆ ವಿದ್ಯಾರ್ಥಿಗಳಲ್ಲಿ ಸ್ಮಾರ್ಟ್ ಫೋನನ್ನು ತೆಗೆದುಕೊಳ್ಳುವಂತಹ ಆರ್ಥಿಕ ಶಕ್ತಿಯೂ ಇಲ್ಲ. ಹೀಗಿರೋದ್ರಿಂದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಸ್ಮಾರ್ಟ್ಫೋನ್, ಟ್ಯಾಬ್ ಇತ್ಯಾದಿಗಳ ಬಳಕೆ ಕಡಿಮೆ ಇರೋದರಿಂದ ಆನ್ಲೈನ್ ಶಿಕ್ಷಣಕ್ಕೆ ಮಕ್ಕಳು ಬರೋದು ಬಹಳ ಕಷ್ಟ ಆಗಿದೆ ಎನ್ನುವಂಥ ಅಂಶ ಈಗ ಬಿಡುಗಡೆಯಾದಂಥ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಸ್ನೇಹಿತರೆ, ಮುಂದಿನ ವಿಷಯಕ್ಕೆ ಹೋಗೋಣ ಅಲ್ವಾ? ಜೂನ್ ಟೀನ್ತ್ ಹಾಗಂದ್ರೆ ಏನು? ಇದು ಒಂದು ಪ್ರಶ್ನೆ. ಜೂನ್ ಟೀನ್ತ್ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ. ಸ್ನೇಹಿತರೆ, ಇತ್ತೀಚೆಗೆ ಸಾಕಷ್ಟು ಆಂಗ್ಲ ಮಾಧ್ಯಮ ಪತ್ರಿಕೆಗಳಲ್ಲಿ ಜೂನ್ ಟೀನ್ತ್ ಅನ್ನೋದರ ಬಗ್ಗೆ ಸುದ್ದಿಯಾಗಿತ್ತು. ಅಮೆರಿಕದ ಅಧ್ಯಕ್ಷರು ಜೋ ಬೈಡನ್ ಜೂನ್ ಟೀನ್ತ್ ಸಂಬಂಧ ಎಲ್ಲ ತಮ್ಮ ಕಚೇರಿಗಳಿಗೆ, ಅಮೆರಿಕದಲ್ಲಿರುವಂಥ ಎಲ್ಲ ಕಚೇರಿಗಳಿಗೆ ರಜೆಯನ್ನು ಘೋಷಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಕಾರಣಕ್ಕಾಗಿ ಇದು ಬಹಳ ಸುದ್ದಿಲಿತ್ತು. ಹಾಗಾದರೆ ಜೂನ್ ಟೀನ್ತ್ ಅಂದ್ರೇನು ಅನ್ನುವಂಥದ್ದು ಪ್ರಶ್ನೆ. ಸ್ನೇಹಿತರೆ, ಅಬ್ರಹಾಂ ಲಿಂಕನ್ ಅವರ ಹೆಸರನ್ನು ಇತಿಹಾಸದಲ್ಲಿ ಓದಿದ್ದೀರಲ್ವಾ? ಎಸ್, ಖಂಡಿತವಾಗಿ ತಾವೆಲ್ಲ ಓದಿರ್ತೀರಿ. ಅಬ್ರಹಾಂ ಲಿಂಕನ್ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರುವಂತಹದ್ದು ಗುಲಾಮಗಿರಿಯ ವಿಮೋಚನೆ. ಮಾನವರನ್ನ, ಅದರಲ್ಲೂ ಅಮೆರಿಕದ ಪ್ರಜೆಗಳನ್ನ ಗುಲಾಮಗಿರಿಯಿಂದ ಮುಕ್ತಿ ಕೊಟ್ಟಂತಹ ಮಹಾನ್ ನಾಯಕ, ಮಹಾನ್ ಚೇತನ ಅಬ್ರಹಾಂ ಲಿಂಕನ್. ಇವರು ತಮ್ಮ ಕೆಲಸಗಳನ್ನು ಆರಂಭ ಮಾಡಿದಾಗ ಗುಲಾಮಗಿರಿಯ ಮುಕ್ತಿಯನ್ನು ಮಾಡಲಿಕ್ಕೆ ಹೊರಟಾಗ ಆ ಕಾರ್ಯ ಅಷ್ಟು ಸುಲಭವಾಗಿರಲಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದ ದೇಶದಲ್ಲಿ ಅಂತರ್ಯುದ್ಧ ನಡೆದಿರೋದನ್ನು ನೋಡ್ತೀವಿ. ಸಾಕಷ್ಟು ಹೊಡೆದಾಟ ಬಡದಾಟಗಳು ಆಗಿರೋದನ್ನು ನೋಡ್ತೀವಿ. ಅಂತಿಮವಾಗಿ ಗುಲಾಮಗಿರಿಯನ್ನ ಮುಕ್ತಿ ಮಾಡುವಂತಹ ಕಾರ್ಯಕ್ಕೆ ಲಿಂಕನ್ ಅವರು ಯಶಸ್ಸನ್ನು ಪಡಿತಾರೆ. ಯಾವ ದಿನ
ಗುಲಾಮಗಿರಿಯನ್ನ ಅಂತ್ಯ ಮಾಡಿ ಅದಕ್ಕೆ ಪ್ರತಿರೋಧ ಒಡ್ಡುವಂತಹ ಯುದ್ಧವನ್ನ ಅಂತ್ಯ ಆಗಿತ್ತೋ ಆ ಅಂತರ್ಯುದ್ಧದ ಅಂತ್ಯವಾಗಿ ಗುಲಾಮಗಿರಿಯನ್ನ ಅಮೆರಿಕ ಒಪ್ಪೋದಿಲ್ಲ ಅನ್ನುವಂತಹ ಸಂದೇಶವನ್ನ ಸ್ಪಷ್ಟವಾಗಿ ಜಗತ್ತಿಗೆ ತಿಳಿಸಿದ ದಿನ, ಅದನ್ನ ಜೂನ್ ಟೀನ್ತ್ ಅಂತ ಕರೀತಾರೆ. ಹಾಗಾದ್ರೆ ಜೂನ್ ಟೀನ್ತ್ ಅನ್ನ ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅದು ಆಚರಿಸಲ್ಪಡುವಂಥದ್ದು ಜೂನ್ 19ನೇ ತಾರೀಕು. ಸ್ನೇಹಿತರೆ, ಅಮೆರಿಕಾದ ಅಂದಿನ ಅಧ್ಯಕ್ಷ ಲಿಂಕನ್ ಅವರು ಜನವರಿ 1, 1863ರಂದು ಗುಲಾಮಗಿರಿಯ ವಿಮೋಚನೆಯ ಘೋಷಣೆಗೆ ಸಹಿ ಹಾಕ್ತಾರೆ. ಮತ್ತೆ ಹೇಳ್ತಾರೆ, ಈಗ ಮುಂದೆ ಎಂದೆಂದಿಗೂ ಶಾಶ್ವತವಾಗಿ ಗುಲಾಮಗಿರಿ ಈ ದೇಶದಿಂದ ಮುಕ್ತವಾಗಿರಬೇಕು ಅಂತಾರೆ. ಯಾವಾಗ ಅಧ್ಯಕ್ಷರು ಈ ಘೋಷಣೆಯನ್ನ ಮಾಡ್ತಾರೋ ಆಗ ಇಡೀ ಅಮೆರಿಕವೇ ಅಂತರ್ಯುದ್ಧದಲ್ಲಿ ಸ್ಫೋಟಗೊಳ್ಳುತ್ತೆ. ಸಾಮಾಜಿಕ ವಾತಾವರಣ ಕೆಡುತ್ತೆ. 2.5 ವರ್ಷಗಳ ಕಾಲ ನಾಗರಿಕ ಯುದ್ಧ ನಡೆಯುತ್ತೆ. ಅಂತಿಮವಾಗಿ ಜೂನ್ 19, 1865ರಂದು ಟೆಕ್ಸಾಸ್ ಪ್ರಾಂತ್ಯದಲ್ಲಿ ಈ ಗುಲಾಮಗಿರಿಯ ವಿರುದ್ಧ ನಡೆದಿರುವಂಥ ಹೋರಾಟದಲ್ಲಿ ವಿಜಯವನ್ನು ಗಳಿಸುತ್ತೆ ಲಿಂಕನ್ ಸರ್ಕಾರ. ಹೀಗಾಗಿ ಜೂನ್ 19, 1865ರ ದಿನ ಅಂದಿನ ಸೇನೆಯ ಜನರಲ್ ಗಾರ್ಡನ್ ಅವರು ವಿಮೋಚನೆಯ ದಿನ ಅಂತ ಆಚರಿಸ್ತಾರೆ. ಅಂದಿನಿಂದ ಇಂದಿನವರೆಗೆ ಜೂನ್ ಟೀನ್ತನ ಜೂನ್ 19ನೇ ತಾರೀಕು ಆಚರಿಸೋದನ್ನು ನೋಡ್ತೀವಿ. ಇವತ್ತು ಅಮೆರಿಕ ಗುಲಾಮಗಿರಿಯನ್ನ ಮುಕ್ತವಾಗಿರುವಂಥ ರಾಷ್ಟ್ರ ಅಂತ ತನ್ನನ್ನು ತಾನು ಹೇಳ್ಕೊಳ್ತಾ ಇದೆ. ಸ್ನೇಹಿತರೆ, ಮುಂದಿನ ವಿಷಯಕ್ಕೆ ಹೋಗೋಣ. ಅದೇನಪ್ಪ ಅಂತಂದ್ರೆ, ಕೋವಿಡ್ ಸಾವಿಗೆ ಪರಿಹಾರ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಹಾಕಿರೋದನ್ನ ನೋಡ್ತೀವಿ. ಆ ವಿಷಯ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸುದ್ದಿಲಿತ್ತು. ಸಾಮಾನ್ಯವಾಗಿ ಕೇಂದ್ರದ ಪರಿಹಾರಗಳು ನೈಸರ್ಗಿಕ ವಿಕೋಪಗಳಿಗೆ ಮಾತ್ರ ಅನ್ವಯ ಆಗೋದ್ರಿಂದ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ತುತ್ತಾದಂತಹ ಕುಟುಂಬಗಳಿಗೆ 4 ಲಕ್ಷ ರೂಪಾಯಿ ಪರಿಹಾರ ನೀಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಮೂಲಕ ತಿಳಿಸುತ್ತೆ. ಮತ್ತೆ ಕಾರಣಗಳನ್ನು ಹೇಳುತ್ತೆ. ಎಲ್ಲ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯು ಕೋವಿಡ್ ಕಾರಣದಿಂದಾಗಿ ಸಾಕಷ್ಟು ಜರ್ಜರಿತವಾಗಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದರೆ ಪರಿಹಾರವನ್ನು ಅವರು ಕಟ್ಕೊಳ್ಳೋದು ಕಷ್ಟ, ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಹೊರೆಯನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದಾಗಿ ಘೋಷಿಸಿದೆ. ಹಾಗಾದರೆ ಕೋವಿಡ್ ಅಂದ್ರೇನು, ಅದರ ಪರಿಣಾಮಗಳೇನು, ಅದರ ವೈಜ್ಞಾನಿಕ ಕಲ್ಪನೆಗಳೇನು, ಪರಿಕಲ್ಪನೆಗಳೇನು ಅನ್ನೋದನ್ನು ಅದೊಂದು ದೊಡ್ಡ ಟಾಪಿಕ್. ಹೀಗಾಗಿರೋದ್ರಿಂದ ಮತ್ತೊಂದು ಕ್ಲಾಸ್ನಲ್ಲಿ ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈಗ
ಒಂದಿಷ್ಟು ಇತರೆ ವಿಷಯಗಳನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಅದರಲ್ಲೂ ಸುದ್ದಿಯಲ್ಲಿರುವಂತಹ ಕೆಲವು ಸಜ್ಜನರನ್ನು ಮತ್ತೊಮ್ಮೆ ಪರಿಚಯ ಮಾಡಿಕೊಂಡು ಕ್ಲಾಸನ್ನು ಬಹು ಆಯ್ಕೆ ಪ್ರಶ್ನೆಯತ್ತ ಮುನ್ನುಗ್ಗೋಣ. ನಿಮ್ಹಾನ್ಸ್, ಬೆಂಗಳೂರಿನಲ್ಲಿರುವಂತಹ ನಿಮ್ಹಾನ್ಸ್ಗೆ ಇತ್ತೀಚೆಗೆ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರನ್ನು ನಿರ್ದೇಶಕಿಯಾಗಿ ನೇಮಿಸಿರೋದನ್ನು ನೋಡ್ತೀವಿ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಇದರ ನಿರ್ದೇಶಕರನ್ನಾಗಿ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರನ್ನು ನೇಮಕ ಮಾಡಲಾಗಿದೆ. ಇರಾನ್ನಲ್ಲಿ ನೂತನ ಅಧ್ಯಕ್ಷರಾಗಿ ಇಬ್ರಾಹಿಂ ರೈಸಿ ಆಯ್ಕೆಯಾಗಿದ್ದಾರೆ. ಇರಾನ್ನಲ್ಲಿ ಇಬ್ರಾಹಿಂ ರೈಸಿ ಅವರು ಆ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು. ಸ್ನೇಹಿತ ಬಂಧುಗಳೇ, ಈಗ ನಾವು ಬಹು ಆಯ್ಕೆ ಪ್ರಶ್ನೆಗಳತ್ತ ಹೋಗೋಣ. ಜಗತ್ತಿನ ಅತಿದೊಡ್ಡ ನದಿ ದ್ವೀಪ ಅಂತ ಮಜಲಿಯನ್ನ ಕರೀತಾರೆ. ಹಾಗಾದರೆ ಜಗತ್ತಿನ ಅತಿ ಚಿಕ್ಕ ನದಿ ದ್ವೀಪ, ದ ಸ್ಮಾಲೆಸ್ಟ್ ರಿವರ್ ಐಲ್ಯಾಂಡ್ ಯಾವುದು? ಜಗತ್ತಿನ ಅತಿದೊಡ್ಡ ನದಿ ದ್ವೀಪ ಮಜಲಿ. ಹಾಗಾದರೆ ಜಗತ್ತಿನ ಅತಿ ಚಿಕ್ಕ ನದಿ ದ್ವೀಪ, ದ ಸ್ಮಾಲೆಸ್ಟ್ ರಿವರ್ ಐಲ್ಯಾಂಡ್ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಚಾಯ್ಸ್ ಎ ಉಮಾಂದನ, ಚಾಯ್ಸ್ ಬಿ ಸೌಪರ್ಣಿಕಾ, ಚಾಯ್ಸ್ ಸಿ ಜಗನ್ಮಾತಾ, ಚಾಯ್ಸ್ ಡಿ ಯಾವುದೂ ಅಲ್ಲ. ಉತ್ತರ ಸಂಕೇತ ಎ ಉಮಾಂದನ, ಉತ್ತರ ಸಂಕೇತ ಬಿ ಸೌಪರ್ಣಿಕಾ, ಉತ್ತರ ಸಂಕೇತ ಸಿ ಜಗನ್ಮಾತಾ, ಉತ್ತರ ಸಂಕೇತ ಡಿ ಯಾವುದೂ ಅಲ್ಲ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಎ ಉಮಾಂದನ. ಉಮಾಂದನ ಎಲ್ಲಿದೆ, ಯಾವ ನದಿಯಿಂದಾಗಿ ಈ ನದಿ ದ್ವೀಪ ನಿರ್ಮಾಣ ಆಗಿದೆ ಎನ್ನುವುದನ್ನು ನೋಡೋಣ ಬನ್ನಿ. ಉಮಾಂದನ ದ್ವೀಪ ಅಂತಂದ್ರೆ ಅದು ಅಸ್ಸಾಂನಲ್ಲಿರುವಂತಹ ನದಿ ದ್ವೀಪ. ಉಮಾಂದನ ನದಿ ದ್ವೀಪವನ್ನ ಬ್ರಹ್ಮಪುತ್ರ ನದಿ ನಿರ್ಮಾಣ ಮಾಡುತ್ತೆ. ಬ್ರಹ್ಮಪುತ್ರ ನಿರ್ಮಾಣ ಮಾಡುವಂತಹ ಈ ದ್ವೀಪ ಜಗತ್ತಿನ ಅತಿ ಚಿಕ್ಕ ದ್ವೀಪ ಅಂತ ಗುರುತಿಸಲಾಗಿದೆ. ಜಗತ್ತಿನ ಅತಿ ಚಿಕ್ಕ ದ್ವೀಪ, ಅದರಲ್ಲೂ ನದಿ ದ್ವೀಪ ಯಾವುದು ಅಂತಂದ್ರೆ ಅದು ಉಮಾಂದನ. ಅದೆಲ್ಲಿದೆ? ಅದು ಅಸ್ಸಾಂನಲ್ಲಿದೆ. ಅಸ್ಸಾಂ ರಾಜ್ಯದ ಗೌಹಾಟಿ ಹತ್ರ ಇದೆ. ಸ್ನೇಹಿತರೆ, ಚಿತ್ರವನ್ನು ಗಮನಿಸ್ತಾ ಇದ್ದೀರಲ್ಲ, ಇದೇ ಆ ದ್ವೀಪ. ಇದನ್ನು ನಿರ್ವಹಿಸಿರುವಂತಹ ನದಿ ಬ್ರಹ್ಮಪುತ್ರ ನದಿ. ಈ ದ್ವೀಪಕ್ಕೆ, ಉಮಾಂದನ ದ್ವೀಪಕ್ಕೆ ಅನೇಕ ಹೆಸರುಗಳಿದ್ದಾವೆ. ಉದಾಹರಣೆಗೆ ಭಸ್ಮಾಚಲ, ಪಿಕಾಕ್ ಐಲ್ಯಾಂಡ್ ಇತ್ಯಾದಿ. ಬ್ರಹ್ಮಪುತ್ರ ನದಿ ನಿರ್ಮಿಸುತ್ತಿರುವಂತಹ ಅತಿ ಚಿಕ್ಕ ದ್ವೀಪ ಉಮಾಂದನ. ಅದನ್ನ ಭಸ್ಮಾಚಲ ಅಂತಲೂ ಕರೀತಾರೆ, ಅದನ್ನ ಪಿಕಾಕ್ ಐಲ್ಯಾಂಡ್ ಅಂತಲೂ ಕೂಡ ಕರೀತಾರೆ. ಬ್ರಿಟಿಷ್ ಅಧಿಕಾರಿಗಳು ಇದನ್ನ ನೋಡಿದಾಗ ನವಿಲಿನ ಗರಿಯಂತೆ ಕಾಣ್ತಾ ಇತ್ತಂತೆ. ಹೀಗಾಗಿ ಅಂದಿನ ಬ್ರಿಟಿಷ್ ಅಧಿಕಾರಿಗಳು ಇದನ್ನ ಪಿಕಾಕ್ ಐಲ್ಯಾಂಡ್ ಅಂತ ಕರೆದಿದ್ದಾರೆ. ಹಾಗಾದ್ರೆ ಮಜಲಿ ದ್ವೀಪ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಅಲ್ವಾ? ಅದನ್ನ ಯಾವ ನದಿ ನಿರ್ಮಾಣ ಮಾಡಿದೆ ಅನ್ನುವಂಥದ್ದು ಪ್ರಶ್ನೆ. ಸ್ನೇಹಿತರೆ, ಅದಕ್ಕೆ ಉತ್ತರ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ನದಿಯೇ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪವನ್ನ
ಹಾಗೂ ಜಗತ್ತಿನ ಅತಿ ಚಿಕ್ಕ ನದಿ ದ್ವೀಪವನ್ನು ನಿರ್ಮಾಣ ಮಾಡ್ತಾ ಇದೆ ಅನ್ನುವಂಥದ್ದು ವಿಶೇಷ. ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಮಜಲಿ ಹಾಗೂ ಅತಿ ಚಿಕ್ಕ ನದಿ ದ್ವೀಪ ಉಮಾಂದನ, ಇವೆರಡನ್ನು ಬ್ರಹ್ಮಪುತ್ರ ನದಿ ನಿರ್ಮಿಸಿದೆ. ಈ ಅಂಶವನ್ನು ನೀವೆಲ್ಲ ಗುರ್ತಾಕೋತಿರಲ್ವಾ? ಓಕೆ, ಮುಂದಕ್ಕೆ ಹೋಗೋಣ. ಬನ್ನಿ ಮುಂದಿನ ಪ್ರಶ್ನೆನ ನೋಡೋಣ. ಆಮ್ಲ ಮಳೆ ಹೇಗೆ ಉಂಟಾಗುತ್ತದೆ? ಆಮ್ಲ ಮಳೆ ಹೇಗೆ ಉಂಟಾಗುತ್ತದೆ ಅನ್ನುವಂಥದ್ದು ಪ್ರಶ್ನೆ. ಚಾಯ್ಸ್ ಎ, ಸಲ್ಫರ್ ಆಕ್ಸೈಡ್ಗಳು ಹಾಗೂ ನೈಟ್ರೋಜನ್ ಆಕ್ಸೈಡ್ಗಳು ಅನಿಲ ರೂಪದಲ್ಲಿ ವಾತಾವರಣವನ್ನು ಸೇರಿ ಅವು ನೀರಾವಿಯ ಜೊತೆ ಸೇರಿಕೊಂಡು ಕ್ರಮವಾಗಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುವುದರಿಂದ ಆಮ್ಲ ಮಳೆ ಉಂಟಾಗುತ್ತದೆ. ಚಾಯ್ಸ್ ಎ, ಸಲ್ಫರ್ ಆಕ್ಸೈಡ್ಗಳು ಹಾಗೂ ನೈಟ್ರೋಜನ್ ಆಕ್ಸೈಡ್ಗಳು ಅನಿಲ ರೂಪದಲ್ಲಿ ವಾತಾವರಣವನ್ನು ಸೇರಿ ಈ ಅನಿಲ ರೂಪವು ನೀರಾವಿಯ ಜೊತೆ ಸೇರಿ ಕ್ರಮವಾಗಿ ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುವುದರಿಂದ ಆಮ್ಲ ಮಳೆ ಉಂಟಾಗುತ್ತದೆ. ಮುಂದಿನ ಚಾಯ್ಸ್, ದಟ್ ಇಸ್ ಬಿ ಚಾಯ್ಸ್. ಸಲ್ಫರ್ ಆಕ್ಸೈಡ್ಗಳು ಮತ್ತು ಕಾರ್ಬನ್ ಆಕ್ಸೈಡ್ಗಳು ಅನಿಲ ರೂಪದಲ್ಲಿ ವಾತಾವರಣವನ್ನು ಸೇರಿ ಈ ಅನಿಲ ರೂಪವು ನೀರಾವಿಯೊಡನೆ ಜೊತೆಗೂಡಿ ಸಲ್ಫ್ಯೂರಿಕ್ ಆಮ್ಲ ಹಾಗೂ ಕಾರ್ಬನ್ ಆಮ್ಲವಾಗಿ ಪರಿವರ್ತನೆಗೊಳ್ಳುವುದರಿಂದ ಮಳೆ ಉಂಟಾಗುತ್ತದೆ. ಇನ್ನು ಮುಂದಿನ ಚಾಯ್ಸ್, ದಟ್ ಇಸ್ ಸಿ ಚಾಯ್ಸ್. ನೈಟ್ರೋಜನ್ ಆಕ್ಸೈಡ್ಗಳು ಹಾಗೂ ಕಾರ್ಬನ್ ಆಕ್ಸೈಡ್ಗಳು ಅನಿಲ ರೂಪದಲ್ಲಿ ವಾತಾವರಣವನ್ನು ಸೇರಿ ಈ ಅನಿಲ ರೂಪವು ನೀರಾವಿ ಜೊತೆಲಿ ಮಿಶ್ರಣವಾಗಿ ಕ್ರಮವಾಗಿ ನೈಟ್ರೋಜನ್ ಆಮ್ಲ ಹಾಗೂ ಕಾರ್ಬನ್ ಆಮ್ಲವಾಗಿ ಪರಿವರ್ತನೆಗೊಳ್ಳುವುದರಿಂದ ಆಮ್ಲ ಮಳೆ ಉಂಟಾಗುತ್ತದೆ. ಚಾಯ್ಸ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಚಾಯ್ಸ್ ಎ, ಮೊದಲನೇ ಆಯ್ಕೆ ಏನಿದೆ ಅದು ಸರಿಯಾದಂಥದ್ದು. ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಅನಿಲ ರೂಪದಲ್ಲಿ ವಾತಾವರಣವನ್ನು ಸೇರಿ ಅದಾನಂತರ ಈ ಅನಿಲ ರೂಪವು ನೀರಾವಿ ಜೊತೆಲಿ ಸಂಗಮಗೊಂಡು ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುವುದರಿಂದ ಆಮ್ಲ ಮಳೆ ಉಂಟಾಗುತ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಂತ ಸಂಗತಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾವೇರಿಯ ನದಿಯ ಕುರಿತಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಕಾವೇರಿಯ ನದಿಯ ಕುರಿತಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನುವಂಥದ್ದು ಪ್ರಶ್ನೆ. ಚಾಯ್ಸ್ ಎ, ಪೂರ್ವ ಘಟ್ಟಗಳಲ್ಲಿ ಇರುವ ತಲಕಾವೇರಿಯಲ್ಲಿ ಕಾವೇರಿ ಹುಟ್ಟುತ್ತದೆ. ಚಾಯ್ಸ್ ಎ, ಪೂರ್ವ ಘಟ್ಟಗಳಲ್ಲಿ ಇರುವ ತಲಕಾವೇರಿಯಲ್ಲಿ ಕಾವೇರಿ ಹುಟ್ಟುತ್ತದೆ. ಚಾಯ್ಸ್ ಬಿ, ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನಲ್ಲಿರುವ ಜೋಗ್ ಜಲಪಾತವು ಕಾವೇರಿ ನದಿಗೆ ನಿರ್ಮಾಣಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನಲ್ಲಿರುವಂತಹ ಜೋಗ್ ಜಲಪಾತವು ಕಾವೇರಿ ನದಿಗೆ ನಿರ್ಮಾಣಗೊಂಡಿದೆ. ಚಾಯ್ಸ್ ಸಿ, ಹೇಮಾವತಿ ನದಿಯು ರಾಮನಗರದಲ್ಲಿ ಹುಟ್ಟಿ ಕಬಿನಿಯಲ್ಲಿ ಸೇರಿ ನಂತರ ಕಾವೇರಿಯಲ್ಲಿ ಸಂಗಮವಾಗುವುದು. ಹೇಮಾವತಿ ನದಿಯು ರಾಮನಗರದಲ್ಲಿ ಹುಟ್ಟಿ ಕಬಿನಿಯಲ್ಲಿ ಸೇರಿ ನಂತರ ಕಾವೇರಿಯಲ್ಲಿ ಸಂಗಮವಾಗುವುದು. ಚಾಯ್ಸ್ ಡಿ, ಕಾವೇರಿಯ ಉಪನದಿಯಾದ ಕಬಿನಿಯು ಕರ್ನಾಟಕದಲ್ಲಿ ಹುಟ್ಟುವುದಿಲ್ಲ. 4 ಚಾಯ್ಸ್ಗಳಲ್ಲಿ ಯಾವ ಚಾಯ್ಸನ್ನು ಸರಿಯಾದದು ಅಂತ ಆನ್ಸರ್ ಕೊಡ್ತೀರಿ? ಸರಿಯಾದ ಉತ್ತರ ಡಿ, ಕಬಿನಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟೋದಿಲ್ಲ. ನಾವು ಈಗಾಗಲೇ ಕಾವೇರಿ ನದಿಯ ಬಗ್ಗೆ ಕರ್ನಾಟಕದ ನದಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಬೇಕಿದ್ರೆ ಈ ಅಂಶವನ್ನು ನೋಡಿದ್ದೀವಿ. ಕಬಿನಿ ಎಲ್ಲಿ ಹುಟ್ಟುತ್ತೆ? ಕಬಿನಿ
ಕೇರಳದಲ್ಲಿ ಹುಟ್ಟುತ್ತೆ. ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂತಂದರೆ ಕರ್ನಾಟಕದಲ್ಲಿರುವಂಥ ಕಾವೇರಿಯ ಎಲ್ಲ ಉಪನದಿಗಳು, ಎಲ್ಲ ಕಾವೇರಿಯ ಟ್ರಿಬ್ಯೂಟರೀಸ್ಗಳು ಕರ್ನಾಟಕದಲ್ಲೇ ಹುಟ್ಟುತ್ತವೆ. ಒಂದನ್ನು ಬಿಟ್ಟು, ಯಾವುದು ಅಂತಂದರೆ ಅದು ಕಬಿನಿ. ಕಬಿನಿ ಮಾತ್ರ ಕೇರಳದಲ್ಲಿ ಹುಟ್ಟಿ ನಂತರ ಕರ್ನಾಟಕವನ್ನು ಪ್ರವೇಶ ಮಾಡಿ ಕರ್ನಾಟಕದಲ್ಲಿ ಕಾವೇರಿಯನ್ನು ಸಂಗಮ ಆಗೋದನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ಇಲ್ಲಿ ತನಕ ನಮ್ಮ ಜೊತೆಯಲ್ಲಿದ್ದು ಈ ತರಗತಿಯನ್ನು ವೀಕ್ಷಿಸಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಾವೆಲ್ಲ ಕೂಡ ತರಗತಿಯನ್ನು ಮೆಚ್ಚಿ ಲೈಕ್ ಮಾಡ್ತಾ ಇದ್ದೀವಿ, ಶೇರ್ ಮಾಡ್ತಾ ಇದ್ದೀವಿ, ಹಾಗೂ ಸ್ನೇಹಿತರಿಗೆ ತಿಳಿಸಿ ಸ್ಪರ್ಧಾ ಭಾರತಿ UPSC ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕಾಗಿ ನಾನು ಇನ್ನೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ.